90ರ ದಶಕದಲ್ಲಿ ದಕ್ಷಿಣ ಭಾರತದ ಸ್ಟಾರ್ ನಟಿಯಾಗಿದ್ದ ಹಿರಿಯ ನಟಿ ಸುಹಾಸಿನಿ ತಾವು ಕ್ಷಯರೋಗದ ವಿರುದ್ಧ ಹೋರಾಡಿರುವುದನ್ನು ಬಹಿರಂಗಪಡಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ತಮ್ಮ ವೈಯಕ್ತಿಕ ಜೀವನ ಹಾಗೂ ವೃತ್ತಿಯ ಬಗ್ಗೆ ಮಾತನಾಡಿರುವ ಅವರು ತಮ್ಮ ಆರೋಗ್ಯದ ಬಗ್ಗೆಯೂ ಮಾತನಾಡಿದ್ದಾರೆ. ತನಗೆ ಕ್ಷಯರೋಗವಿದೆ, ಸತತ 6 ತಿಂಗಳು ಇದರ ವಿರುದ್ಧ ಹೋರಾಡಿದ್ದೇನೆ. ಇದು ಕ್ಷಯರೋಗದ ಬಗ್ಗೆ ಜಾಗೃತಿ ಮೂಡಿಸಲು ತಮ್ಮನ್ನು ಪ್ರೇರೇಪಿಸಿತು ಅಂತ ಅವರು ಹೇಳಿದ್ದಾರೆ. ನಟಿಗೆ ಕ್ಷಯರೋಗ ಇರೋದನ್ನ ಕೇಳಿ ಅವರ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲು ಈ ಬಗ್ಗೆ ಹೇಳೋದಕ್ಕೆ ನನಗೆ ಮುಜುಗರವಿತ್ತು. ರೋಗದ ಬಗ್ಗೆ ಯಾರಿಗೂ ಹೇಳಿರಲಿಲ್ಲ, ರಹಸ್ಯವಾಗಿಟ್ಟಿದ್ದೆ. ನಾನು ಇದರ ಬಗ್ಗೆ ಮುಕ್ತವಾಗಿ ಹೇಳಿದ್ರೆ ನನ್ನ ವೃತ್ತಿ ಜೀವನ ಹಾಗೂ ಖ್ಯಾತಿ ಮೇಲೆ ಪರಿಣಾಮ ಬೀರತ್ತೆ ಅಂತ ಭಾವಿಸಿದ್ದೆ. 6 ತಿಂಗಳ ಕಾಲ ಔಷಧಿಗಳನ್ನ ತೆಗೆದುಕೊಂಡೆ. ಆದರೆ ನಂತರ ಇದರ ಬಗ್ಗೆ ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದೆ. ಈ ರೋಗ ಲಕ್ಷಣ ಇರುವವರನ್ನ ಭೇಟಿ ಮಾಡಿ ಜಾಗೃತಿ ಮೂಡಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಟಿಬಿ ಬಗ್ಗೆ ಎಲ್ಲರೂ ಮುಕ್ತವಾಗಿ ಮಾತನಾಡಬೇಕು, ಪರಿಹಾರ ಕಂಡುಕೊಳ್ಬೇಕು ಅಂತ ಅವರು ಹೇಳಿದ್ದಾರೆ. ಮೊದಲು 6 ವರ್ಷವಿದ್ದಾಗ ಟಿಬಿ ಕಾಣಿಸಿಕೊಂಡಿತ್ತು. ನಂತರ 36ನೇ ವಯಸ್ಸಿನಲ್ಲಿ ಕ್ಷಯರೋಗ ಇರೋದು ಪತ್ತೆಯಾಯಿತು. ಇದು ತೀವ್ರ ತೂಕ ನಷ್ಟಕ್ಕೆ ಕಾರಣವಾಯಿತು. ಅವರ ತೂಕ 75 ಕೆಜಿಯಿಂದ ಕೇವಲ 35 ಕೆಜಿಗೆ ಇಳಿತು. ಅಷ್ಟೇ ಅಲ್ಲದೆ ಶ್ರವಣ ಸಮಸ್ಯೆ ಕೂಡ ಕಾಣಿಸಿಕೊಂಡಿತು. ಕೆಲವೊಮ್ಮೆ ತನಗೆ ತೀವ್ರ ಭಯವಾಗ್ತಾ ಇತ್ತು ಅಂತ ನಟಿ ಹೇಳಿದ್ದಾರೆ.